ಮಾತಾ ಮಾಣಿಕೇಶ್ವರಿ ಆಶ್ರಮ ಟ್ರಸ್ಟ್ ಯಾನಗುಂದಿರವರ ಆಷಾಢ ಶುದ್ಧ ಗುರುಪೂರ್ಣಿಮಾ ಹಾಗೂ ಮಾತಾಜಿಯವರ 91ನೇ ಜನ್ಮದಿನ ಜುಲೈ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಸದಸ್ಯ ಸಿದ್ದರಪ್ಪ ಸಣ್ಣೂರಪ್ಪ ಅವರು ತಿಳಿಸಿದರು. ಮಹಾಯೋಗಿನಿ ರೂಪರಹಿತ ಅಹಿಂಸಾ ಯೋಗೀಶ್ವರಿ ವೀರ ಧರ್ಮಜ್ ಮಾತಾಜಿ ಅಮ್ಮನವರ 91ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಬೆಳಗ್ಗೆ 9 ಗಂಟೆಗೆ ಮಾತಾಜಿಯವರ ಮಹಾರುದ್ರಾಭಿಷೇಕದೊಂದಿಗೆ ವಾದ ಮಾಜಿ ಕಾರ್ಯಕ್ರಮ ಹಾಗೂ ಸಾಯಂಕಾಲ 7 ಗಂಟೆಗೆ ರಥೋತ್ಸವ ಜರುಗುವುದು. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಜಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಕೇಳಿಕೊಂಡರು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಇತರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುವರು ಅಂತ ತಿಳಿಸಿದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, N64 ನ್ಯೂಸ್ ಬ್ಯೂರೋ, ಕಲಬುರಗಿ. ಸಿದ್ದರಾಮಪ್ಪ ಸಣ್ಣೂರ್ ಮಾತಾ ಮಾಣಿಕೇಶ್ವರಿ ಟ್ರಸ್ಟ್ನ ಒಂದು ಸದಸ್ಯರಿದ್ದು ದಿನಾಂಕ 21/7/24ರಂದು ಗುರು ಪೂರ್ಣಿಮೆ ದಿವಸ ಮಾತಾಜಿಯವರ 91ನೇ ಜನ್ಮ ದಿನೋತ್ಸವ ಆಚರಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿಂದ ಬಹಳಷ್ಟು ಭಕ್ತರು ಆಗಮಿಸುತ್ತಿದ್ದು ಭಕ್ತರಿಗಾಗಿ ಆ ದಿನ ಅನ್ನದಾಸೋಹ, ನೀರಿನ ಸೌಕರ್ಯ ಮತ್ತು ಬಸ್ಸಿನ ಸೌಕರ್ಯವನ್ನು ಏರ್ಪಡಿಸಿದ್ದೇವೆ ಮತ್ತು ಸರಗಳ್ಳತನ ತಪ್ಪಿಸಲು ಮಹಿಳಾ ಭಕ್ತಾದಿಗಳಿಗೆ ಅಮೂಲ್ಯವಾದ ಬಂಗಾರ ಒಡವೆ ಧರಿಸದೆ ಹಾಗೆ ಭಾಗವಹಿಸಬೇಕೆಂದು ವಿನಂತಿಸಿದ್ದೇವೆ ಮತ್ತು ಪೊಲೀಸರಿಗೂ ಸಹ ಆ ಒಂದು ಕೃತ್ಯ ತಡೆಯಲು ವಿಶೇಷ ಪೊಲೀಸರನ್ನು ನೇಮಿಸಬೇಕೆಂದು ವಿನಂತಿಸಿರುತ್ತೇವೆ. ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಳೋದು? ಮುಂಜಾನೆ ಮಾತಾಜಿಯವರ ಪಾದಪೂಜೆ, ಮಾತಾಜಿಯವರ ನಾಮಸ್ಮರಣೆ, ಭಜನೆ ನಡೆಯಿತು ಮತ್ತು ಸಾಯಂಕಾಲ 7 ಗಂಟೆಗೆ ಮಾತಾಜಿಯವರ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಎಲ್ಲಿ ಯಾನಗುಂದಿ ಇಲ್ಲಿ ಕಾರ್ಯಕ್ರಮ ಎಲ್ಲ ನಮ್ಮದು 42 ಆಶ್ರಮ ಇದ್ದೇವೆ ಸರ್. ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ. ಅಲ್ಲಲ್ಲಿ ಒಂದು ಆಶ್ರಮದಲ್ಲಿ ಅಲ್ಲಿಯ ಭಕ್ತರು ಒಂದು ಪೂಜೆ ನೆರವೇರಿಸ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಅಲ್ಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಶರಣಗೌಡ ಕಂದಕೂರ್, ಗುರ್ಮಿಟ್ಕಲ್ MLA ಆಗಮಿಸುತ್ತಿದ್ದು ಅವರು ಕೋಟಿಲಿಂಗ ಕಾರ್ಯಕ್ರಮ ಒಂದು ಅಲ್ಲಿ ನಿರ್ಮಾಣ ಹಂತದಲ್ಲಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಾಯ ಮಾಡುತ್ತೀವಂತ ಈ ಮೊದಲೇ ತಿಳಿಸಿದ್ದಾರೆ. ಅದೇ ದಿವಸ ಏನು ಸಹಾಯ ಮಾಡುತ್ತಾರೆ ಅಂತ ಅಲ್ಲೇ ಅನೌನ್ಸ್ ಮಾಡಿ